ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ನನಗೂ ಕೆ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ರೆ, ಸರ್ ನಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡಿ, ನಾವು ಕಂಪ್ಲೀಟ್ ಕ್ಲಾಸಸ್ಗಳು ಯಾರು ಮಾಡ್ತಾ ಇಲ್ಲ. ಈಗ ಮಾಡ್ತಾ ಇರುವಂಥ ಕ್ಲಾಸಸ್ಗಳು ಬರೀ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ನ ಸಾಲ್ವ್ ಮಾಡೋದು, ಈ ಥರದ ಕ್ಲಾಸಸ್ಗಳದು ಇಂಪಾರ್ಟೆಂಟ್ ಕ್ವಶನ್ಸು 100 ಕ್ವಶನ್ಸು 20 ಕ್ವಶನ್ಸು 40 ಕ್ವಶನ್ಸು ಯಾವ ಕ್ವಶನ್ಸು ಬರೋದಿಲ್ಲ. ಯಾಕಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್, ರೆಗ್ಯುಲರ್ ಡಿಗ್ರಿ ಅಥವಾ ರೆಗ್ಯುಲರ್ ಪಿ ಯು ಎಕ್ಸಾಮ್ ಅಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದುಬಿಟ್ಟು ರಪ್ ಅಂತ ನಿಮಗೆ ಕ್ವಶನ್ಸನ್ನು ಕೇಳೋಕ್ಕೆ. ಹಾಗಾಗಿ ನಿಮಗೆ ಇದರ ಕಂಪ್ಲೀಟ್ ಕ್ಲಾಸಸ್ ಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಬೇಕಾಗುತ್ತೆ ರೆಫರೆನ್ಸ್ಗಷ್ಟೇ. ಬಟ್ ಎಕ್ಸಾಕ್ಟ್ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಭಾಳಷ್ಟು ವಿಡಿಯೋಗಳನ್ನು ನಮಗೆ ಕಳಿಸಿದ್ರಿ, ಭಾಳಷ್ಟು ಜನ ಕ್ವಶನ್ ಕೂಡ ಕೇಳಿದ್ರಿ. ಸರ್ ಇಂಪಾರ್ಟೆಂಟ್ 100 ಕ್ವಶನ್ಸ್ಗಳು ಇದರಲ್ಲೇ ಮೋಸ್ಟ್ ಕೇಳುವಂಥದ್ದು ಕೊಡಿ. ಈ ಥರದಂದರೆ ಇವೆಲ್ಲ ಡಿಗ್ರಿ ಎಕ್ಸಾಮಲ್ಲಿ ಆಗುತ್ತೆ ಹೊರತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಕೊಡ್ತಾ ಇರುವಂಥದ್ದು. ಇಲ್ಲಿ ಸೆಟ್ ಮಾಡುವಂಥ ಪೇಪರ್ಗೆ, ಒಂದು ಪೇಪರ್ಗೆ ನಿಮಗೆ 200 ಜನದವರೆಗೂ ಕೂಡ ಕಾಂಪಿಟೇಟ್ ಮಾಡ್ತಾರೆ, 115 ಜನದವರೆಗೂ ಕೂಡ ಕಾಂಪಿಟೇಟ್ ಮಾಡ್ತಾರೆ. ಹಿಂದೆನೂ ಕೂಡ ಕಾನ್ಸ್ಟೇಬಲಲ್ಲಿ ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ಇವಾಗ ನಾನು ಡಿಸೈಡ್ ಮಾಡಿರೋಂಥದ್ದು ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಸೊ ಕ್ಲಾಸಸ್ಗಳು ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಸೊ ಯಾವ್ಯಾವ ಕ್ಲಾಸಸ್ ಬರುತ್ತೆ, ಸೊ ಎಷ್ಟು ಜನ ಇದ್ದೀವಿ, ಯಾವ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇನ್ಮೇಲೆ ಹೇಳ್ತೀನಿ. ಸೊ ಇದಕ್ಕೆ ಮುಂಚೆ ನಿಮಗೆ ಕ್ಲಾಸಸ್ ಮಾಡೋಕ್ಕೆ ನಮ್ಮ ಜೊತೆ ಇನ್ನೊಬ್ಬರು ಕರಣ್ ಸರ್ ಬರ್ತಾ ಇದ್ದಾರೆ. ಸೊ ಅವರು ಕೂಡ ನಿಮಗೆ ಕ್ಲಾಸಸ್ಗಳನ್ನ ಮಾಡ್ತಾರೆ. ಇವರು ಕರಣ್ ಸರ್ ಅಂತ ಹೇಳಿ. ನಮಸ್ತೆ ಎಲ್ಲರಿಗೂ. ಇವರು ನಿಮಗೆ ಹಿಸ್ಟ್ರಿ ಮತ್ತು ಜನರಲ್ ಸೈನ್ಸ್ 2 ಸಬ್ಜೆಕ್ಟ್ಗಳನ್ನು ತಗೊಳ್ತಾರೆ. ನಾನು ಮ್ಯಾಥ್ಸ್ ಮತ್ತು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ 2 ಸಬ್ಜೆಕ್ಟ್ಸನ್ನು ತಗೊಳ್ತೀನಿ. ಟೋಟಲ್ 4 ಸಬ್ಜೆಕ್ಟ್ ಇವತ್ತು ನಿಮ್ಮ ಕ್ಲಾಸಸ್ಗಳನ್ನು ಮಾಡ್ತೀವಿ. ಸೊ ಈ 4 ಸಬ್ಜೆಕ್ಟಿಂದ ನಿಮಗೇನಾದ್ರು ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅಂದರೆ ನಿಮ್ಮ ವ್ಯೂಸ್ ಶೇರ್ ಮಾಡೋದಾಗಲಿ ಅಥವಾ ನಿಮ್ಮ ಕ್ವಶನ್ಸನ್ನು ಕಾಮೆಂಟಲ್ಲಿ ಕೇಳೋದಾಗಲಿ, ಸರ್ ನಮ್ಗೆ ಯೂಸ್ಫುಲ್ ಆಗ್ತಾ ಇದೆ, ಇನ್ನಷ್ಟು ಕ್ಲಾಸಸ್ಗಳು ಮಾಡಿಸಿ ಅಂದರೆ ಡೆಫಿನೆಟ್ಲಿ ಕರೆಸಿ ನಿಮಗೆ ಲೆಕ್ಚರ್ಸ್ಗಳನ್ನ ಕರೆಸಿ ನಾನು ಕ್ಲಾಸಸ್ಸನ್ನು ಮಾಡಿಸ್ಕೊಡ್ತೀನಿ. ನಿಮಗೆ ಕ್ಲಾಸಸ್ಗಳು ಮಾಡಿಸ್ಕೊಡ್ತೀನಿ, ಆದರೆ ಇದಕ್ಕೆ ಯಾವುದೇ ರೀತಿಯ ಫೀಸ್ ತಗೊಳ್ಳಲ್ಲ. ಎಲ್ಲವೂ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಿಮಗೆ ಗೌರ್ಮೆಂಟ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಮತ್ತು ಇದರಿಂದ ನೀವು ಕೂಡ ಸೆಲೆಕ್ಷನ್ಸ್ ಆಗಿ ನಮ್ಮಿಂದ ನಿಮ್ಮ ಅಕಾಡೆಮಿಯಿಂದ ಅಂದರೆ ಕೆ ಎಸ್ ಸಿ ಗೈಡ್ ನಾವು ಮುಖಾಂತರ ನೋಡಿಕೊಂಡು ಸೆಲೆಕ್ಷನ್ ಆಗಿ ಅಂತ ಹೇಳಿದರೆ ಇಷ್ಟೇ ಸಾಕು. ಸೊ ಹಾಗಾಗಿ ನಿಮಗೆ ಈ ಕ್ಲಾಸಸ್ಸು ಟ್ರಯಲ್ ರನ್ ಬೇಸಿಸ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಕ್ಲಾಸಸ್ಗಳು ಕಂಪ್ಲೀಟ್ಲಿ ಈ ಮುಂದೆ ಬರುವಂಥ ಎಕ್ಸಾಮ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಕವರ್ ಮಾಡಿಕೊಂಡು ನಿಮಗೆ ಈ 4 ಸಬ್ಜೆಕ್ಟ್ಗಳನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2 ಸಬ್ಜೆಕ್ಟ್ಗಳು ಕರೆಂಟ್ ಸರ್ ಹೇಳ್ತಾರೆ. ಸೊ ಆ 2 ಸಬ್ಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಅವರು ಇವತ್ತು ಕೂಡ ಒಂದು ಒಂದು ವಿ ಎ ಒ ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಹೇಳ್ತೀವಿ. ಆ ಪೋಸ್ಟ್ಗೆ 60 ದಿನದ ಸ್ಟ್ರಾಟಜಿ ಏನಿದೆ, ಏನೆಲ್ಲ ಪ್ಲ್ಯಾನ್ ಮಾಡಬೇಕು, ಹೇಗೆಲ್ಲ ಓದಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ಟೈಮಿಂಗ್ ಕೊಡಬೇಕು, ಸೊ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳೋದಾಗುತ್ತೆ, ಇವೆಲ್ಲವೂ ಕೂಡ ಅವರು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾರೆ. ಮುಂದೆ ಇನ್ಮೇಲೆ ರೆಗ್ಯುಲರ್ ಆಗಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ನಿಮಗೇನಾದರೂ ನಿಮ್ಮ ಒಂದು ಏನಾದರೂ ಕಾಮೆಂಟ್ಸ್ಗಳು ಅಥವಾ ನಿಮ್ಮ ಏನಾದರೂ ಅನಿಸಿಕೆ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಕರಣ್ ಸರ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್ ಕೆ ಸಿ ಗೈಡ್. ಸೊ ಇವತ್ತಿನ ದಿವಸ ಟೈಮ್ ವೇಸ್ಟ್ ಮಾಡ್ದೇನೆ ನಾವು BAO ಅಂತ ಏನಂತ ಕರೀತಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಾಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರೀತಾರೆ, ಆ ಎಕ್ಸಾಮು ನೆಕ್ಸ್ಟ್ ಅಪ್ಕಮಿಂಗ್ ಅಕ್ಟೋಬರಲ್ಲಿ ಬರ್ತಾ ಇದೆ. ಮ್ಯಾಕ್ಸಿಮಮ್ 2 months ನಿಮಗೆ ಟೈಮ್ ಇರೋದು. ಅವರಿದು ಆಗಸ್ಟ್, ಸೆಪ್ಟೆಂಬರ್, ನೆಕ್ಸ್ಟ್ ಅಕ್ಟೋಬರಲ್ಲೇ ನಿಮಗೆ ಎಕ್ಸಾಮ್ ಸಿಗುತ್ತೆ. ಸೊ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾರು ಇನ್ನೂ ಈಗ ಹೊಸಬ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇದ್ರದ್ದು ಸೆಲೆಕ್ಷನ್ನು ಮತ್ತು ಯಾವ ಥರ ಸ್ಟ್ರಕ್ಚರ್ ಇದೆ, ಅವ್ರದ್ದು ಪ್ಯಾಟ್ರನ್ ಏನು, ಏನೇನು ಸಿಲೆಬಸ್ ಕವರ್ ಆಗುತ್ತೆ ಅದನ್ನೆಲ್ಲ ಫಸ್ಟ್ ನೀವು ಅಬ್ಸರ್ವೇಷನ್ ಮಾಡಬೇಕು, ಅದನ್ನು ತಿಳ್ಕೋಬೇಕು. ಅದಾದಮೇಲೆ ನೀವು ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನು, ಎಕ್ಸಾಮ್ ಸ್ಟ್ರಾಟಜಿ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅದನ್ನೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ. ವಿತೌಟ್ ದಟ್ ನೀವು ಡೈರೆಕ್ಟಾಗಿ ನೀವು ಸಬ್ಜೆಕ್ಟ್ ಓದ್ತೀನಿ ಅಪ್ಪ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. 60 ದಿನಗಳ ಮಾಸ್ಟರ್ ಪ್ಲ್ಯಾನ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬರೋ ಪ್ರಶ್ನೆ, 60 ದಿವಸ ಕವರ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ವಿದ್ಯಾರ್ಥಿಗಳೇ. ಏನಕ್ಕೆ ನಿಮಗೆ ಫಸ್ಟು ಪ್ರಾಪರ್ ಸ್ಟ್ರಾಟಜಿ ಮಾಡಬೇಕು, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅದರ ಅನಾಲಿಸಿಸ್ ಮಾಡಬೇಕು. ಸೊ ಇದಿಷ್ಟನ್ನ ನಾವು ಆಲ್ರೆಡಿ ಅನಾಲಿಸಿಸ್ ಮಾಡಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಟೈಮ್ ಏನಿದೆ ಅದು ಕನ್ಸ್ಯೂಮ್ ವೇಸ್ಟ್ ನಿಮಗೆ ಸೇವ್ ಆಗುತ್ತೆ. ಸೊ ಇಲ್ಲಿಂದ ನೀವು ಅದೇ ಥರ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದನ್ನು ಅನಾಲಿಸಿಸ್ ಏನು ಮಾಡಿಕೊಟ್ಟಿರ್ತೀವಿ ಅದನ್ನ ಥರ ನೀವು ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡ್ಕೊಂಡ್ರೆ ಖಂಡಿತ ನೀವು 60 ದಿನ ಏನಂತ 60 ದಿನ ಅಂತ ಕೊಟ್ಟಿದ್ದೀರಿ, 60 ದಿನ ಖಂಡಿತ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಎಲ್ಲಕ್ಕಿಂತ ಮೇಯ್ನಾಗಿ ಇಂಪಾರ್ಟೆಂಟ್ ಕಾನ್ಫಿಡೆನ್ಸಲ್ಲಿ ಇರಬೇಕು, ನೀವು ಡಿಸಿಪ್ಲಿನಲ್ಲೇ ಇರಬೇಕು. ಸೊ ಇದೆರಡು ಫಾಲೋ ಅಪ್ ಮಾಡಿ ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಟೈಮ್ ವೇಸ್ಟ್ ಮಾಡಬೇಡಿ, ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋಕೆ ಹೋಗ್ಬೇಡಿ.
ಜಸ್ಟ್ ನಿಮ್ಮ ಫೋಕಸ್ ಏನಿದೆ 60 ದಿನ ಅಷ್ಟೇ ನಿಮ್ಗಿರೋದು. ಸೊ ಇವತ್ತಿನ ದಿವಸ 60 ಡೇಸ್ ಕರ್ನಾಟಕ ಬಿ ಎ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗಿದೆ ಅಂತ ನೋಡೋದ. ಸೊ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರೀತಾರೆ. ಅವ್ರದ್ದು ಯಾವ ಥರ ಬಿ ಎ ಎಕ್ಸಾಮ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಟೋಟಲ್ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪ್ರತಿ ಪೇಪರ್ಗೂ 100 ಅಂಕಗಳು ಇರುತ್ತೆ, 100 ಅಂಕಗಳು, ಮತ್ತು 2 ಗಂಟೆ ಟೈಮ್ ಕಾಲಾವಕಾಶ ನಿಮಗೆ ಕೊಟ್ಟಿರ್ತಾರೆ. ಸೊ ಪೇಪರ್ 2 ಸೇಮ್ ಅದೇ ಥರ 100 ಅಂಕ ಮತ್ತು 2 ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ. ಸೊ ಪೇಪರ್ 1 ನೀವು ಏನು ನೋಡೋದಾದರೆ ಏನೇನು ಸಿಲೆಬಸ್ ಯಾವ ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂತಂದರೆ ಜನರಲ್ ನಾಲೆಡ್ಜ್, ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಾಗ್ರಫಿ, ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಎಕಾನಮಿ ಆ್ಯಂಡ್ ಎನ್ವೈರ್ಮೆಂಟ್ ಸೈನ್ಸ್. ಇದು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ಕವರ್ ಮಾಡಿರ್ತಾರೆ. ಸೊ ಅದೇ ಥರ ನೀವು ಪೇಪರ್ 2 ನೋಡೋದಾದರೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್, ಈ 3 ಸಬ್ಜೆಕ್ಟ್ ಪೇಪರ್ 2 ಇರುತ್ತೆ. ಪೇಪರ್ 1 ನೋಡೋದಾದರೆ ಇಷ್ಟು ಸಬ್ಜೆಕ್ಟ್ಗಳನ್ನ ಅವ್ರು ಕವರ್ ಮಾಡಿರ್ತಾರೆ. ಸೊ ಇಷ್ಟೊಂದು ಸಬ್ಜೆಕ್ಟ್ ಇದೆಲ್ಲ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡಿ, ಆರಾಮಾಗಿ ಓದ್ಬೋದು. ನಿಮ್ಗೆ ಖಂಡಿತ ಸಾಧ್ಯ ಆಗೇ ಆಗುತ್ತೆ, ಕ್ರ್ಯಾಕ್ ಮಾಡೇ ಮಾಡ್ಬೋದು. ಬಟ್ ಕಾನ್ಫಿಡೆನ್ಸಲ್ಲಿರಿ, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಸೊ ವೈ ದಿಸ್ 60 ಡೇಸ್ ಸ್ಟ್ರಾಟಜಿ ವರ್ಕ್ಸ್? ಇದು ನಿಜವಾಗ್ಲೂ 60 ಡೇಸ್ ಸ್ಟ್ರಾಟಜಿ ಏನು ಮಾಡ್ತಾ ಇದೀವಿ ಅದು ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ಯಾಕಂದರೆ ದಿಸ್ ಪ್ಲಾನ್ ಸ್ಪ್ಲಿಟ್ಸ್ ಪ್ರಿಪರೇಷನ್ ಇಂಟು ಕವರೇಜ್, ಪ್ರಾಕ್ಟೀಸ್, ರಿವಿಷನ್ ಆ್ಯಂಡ್ ಲರ್ನಿಂಗ್ ಮೂವ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಟು ಅಕ್ಯುರೇಸಿ ಆ್ಯಂಡ್ ರೀಕಾಲ್. ಸೊ ನೀವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ತಾಯಿದ್ದೀರಾ, ಈ ಕಡೆ ಪ್ರಾಕ್ಟೀಸನ್ನು ಮಾಡ್ತೀರಾ, ಈ ಕಡೆ ರಿವಿಷನು ಮಾಡ್ತೀರಾ. 60 ಡೇಸಲ್ಲಿ ಆರಾಮಾಗಿ ಮಾಡ್ಬೋದು. ಅಷ್ಟೊಂದು ನೀವು ಗಾಬರಿ ಆಗೋ ಅವಶ್ಯಕತೆ ಇರಲ್ಲ. ಸೊ ಪೇಪರ್ 1 ನೋಡೋದ್ರಿಂದ ನಿಮಗೆ ವೈಡರ್ ಸಿಲೆಬಸ್ ಇರುತ್ತೆ. ಆದರೆ ನಾನು ಲಾಸ್ಟ್ ಸ್ಲೈಡ್ ತೋರಿಸ್ದಂಗೆ ಸಬ್ಜೆಕ್ಟ್ಗಳು ತುಂಬ ಇದೆ. ಸಬ್ಜೆಕ್ಟ್ ತುಂಬ ಇತ್ತು ಅಂದರೆ ಸಿಲೆಬಸ್ಗಳು ತುಂಬ ಇರುತ್ತೆ. ಸೊ ಅದನ್ನು ಹೇಗೆ ಓದಬೇಕಂತ ನೆಕ್ಸ್ಟ್ ಕಮ್ಮಿಂಗ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಪೇಪರ್ 2 ನೀಡ್ಸ್ ಸ್ಟಡಿ ಡೈಲಿ ಪ್ರಾಕ್ಟೀಸ್. ಬಿಕಾಸ್ ಇದರಲ್ಲಿ ಏನಂತ ಯೂಶ್ವಲಿ ಗ್ರಾಮರ್ಗಳು ಕವರ್ ಮಾಡಿರ್ತಾರೆ, ಮತ್ತು ಕಂಪ್ಯೂಟ್ರ್ ಟಾಪಿಕ್ಸ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಏನಿರುತ್ತೆ ಅದನ್ನು ಕವರ್ ಮಾಡಿರ್ತಾರೆ. ಆ್ಯಂಡ್ ಇಂಪ್ರೂವ್ ಥ್ರೂ ರೆಪಿಟೇಷನ್. ಸೊ ಇದೆಲ್ಲ ಹಿಂಗೆ ಇಂಪ್ರೂವ್ ಆಗುತ್ತೆ. ನೀವು ಡೈಲಿ ಯಾವಾಗ ರಿವಿಷನ್ ಮಾಡ್ತಿರ್ತಾರೆ ಇದನ್ನೆಲ್ಲ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ರೆಡ್ಯೂಸ್ ಲಾಸ್ಟ್ ಮಿನಿಟ್ ಓವರ್ಲೋಡ್ ಬೈ ಪ್ರಿಪೇರಿಂಗ್ ಬೋತ್ ಪೇಪರ್ಸ್ ಫ್ರಮ್ ಡೇ 1. ಸೊ ಈ ಸ್ಟ್ರಕ್ಚರ್ ನಾವು ಏನು ಫಾಲೋ ಮಾಡಿ ಈಗ ಏನು ನಾನು ಅಪ್ಕಮಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ನಿಮಗೆ ಲಾಸ್ಟ್ ಮೂಮೆಂಟ್ ಓವರ್ಲೋಡ್ನ ಆದಷ್ಟು ಮಿನಿಮೈಸ್ ಮಾಡುತ್ತೆ. ಸೊ ಈ ಫರ್ದರ್ ಸ್ಲೈಡ್ಸಲ್ಲಿ ನೋಡೋದ್ರೆ ಯಾವ ಥರ ಪ್ರಿಪರೇಷನ್, ಯಾವ ಥರ ಸ್ಟ್ರಾಟಜಿ, ಯಾವ ಥರ ಶೆಡ್ಯೂಲ್ಗಳಿದೆ ಅಂತ. ಸೊ ಈ 60 ಡೇಸ್ ಏನು ಸ್ಟ್ರಾಟಜಿ ಅದನ್ನು ನಾನು 3 ಭಾಗವಾಗಿ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಅದೇ 3 phases ಆಫ್ ಪ್ರಿಪರೇಷನ್. ಏನೇನೋ 3 phases ಏನೇನು ಇರುತ್ತೆ ಅಂತಂದರೆ, ಫಸ್ಟ್ ಫೇಸಲ್ಲಿ ಕಂಪ್ಲೀಟ್ ಸಿಲೆಬಸ್ ಓದ್ತೀರಾ. ಅದು ಎಷ್ಟು ದಿವಸ ಅಂತಂದರೆ 30 ದಿವಸವರೆಗೂ, 30 ಡೇಸ್. ಸೊ ಸೆಕೆಂಡ್ ಫೇಸಲ್ಲಿ ಏನಿರುತ್ತೆ ಅಂತಂದರೆ ಪ್ರಾಕ್ಟೀಸ್ ಆ್ಯಂಡ್ ಅನಾಲಿಸಿಸ್. ಅದೆಷ್ಟು ದಿವಸ ಇರುತ್ತೆ ಅಂದರೆ 15 ದಿವಸ ಇರುತ್ತೆ. ಮತ್ತು ಲಾಸ್ಟ್ ಫೇಸ್ ನೋಡೋದಾದರೆ ರಿವಿಷನ್, ಅಂದರೆ 46ನೇ ದಿವಸದಿಂದ 60ನೇ ದಿವಸವರೆಗೆ ರಿವಿಷನ್ ಇರುತ್ತೆ. ಅದು ಥರ್ಡ್ ಫೇಸ್, ಇದು 15 ದಿವಸ. ಸೊ ಟೋಟಲ್ ನೋಡೋದಾದರೆ 30 + 15 + 15 60 ದಿವಸ. ಸೊ ಈ 60 ದಿವಸದಲ್ಲಿ ಕಂಪ್ಲೀಟ್ ಕವರ್ ಮಾಡ್ಬೋದು. ಈಗ ಫಸ್ಟ್ ಫೇಸಲ್ಲಿ ನೋಡೋದಾದರೆ ಡೇ 1 to 30ವರೆಗೂ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಬೇಕಾಗುತ್ತೆ. ಅದು ಬೋತ್ ಪೇಪರ್ಸಿಂತ ಆದಷ್ಟು ನೀವು ಸ್ಪೆಂಡ್ ಮೋರ್ ಟೈಮ್ ಅಸೈನ್ ಟು ದ ಪೇಪರ್ 1. ಸೊ ಪೇಪರ್ 1ಅಲ್ಲಿ ಏನಿದೆ, ಏನಕ್ಕೆ ಪೇಪರ್ 1ಅಲ್ಲಿ ತುಂಬ ಸಬ್ಜೆಕ್ಟ್ಗಳಿದೆ. ಸೊ ಅದಕ್ಕೆ ನೀವು ಜಾಸ್ತಿ ವೇಟೇಜ್ ಕೊಡಬೇಕಾಗುತ್ತೆ, ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಬಟ್ ಪೇಪರ್ 2ನ ಆದಷ್ಟು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಪೇಪರ್ 2ನ ಇಂಪಾರ್ಟೆಂಟ್, ಏನಕ್ಕೆ ಈಕ್ವಲ್ ಮಾರ್ಕ್ಸ್ ಇರುತ್ತೆ. ಯಾರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸ್ಟ್ರಾಂಗ್ ಇರ್ತಾರೆ ಅದನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದೊಂದು ಬೆನಿಫಿಟ್ಸ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಡೇ 31 to 45 ನೋಡೋದಾದರೆ ನೀವು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ. ಮಾಡಲ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಮಾರ್ಕೆಟಲ್ಲಿ ಇಲ್ಲಾಂದರೆ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಸಾಲ್ವ್ ಮಾಡ್ತೀರಾ. ಮತ್ತು ಸೆಕ್ಷನಲ್ ಟೆಸ್ಟಸ್ ಫಾರ್ ಬೋತ್ ಪೇಪರ್ಸ್.
ಸೆಕ್ಷನಲ್ ಟೆಸ್ಟಸ್ನ ನೀವು ತಗೊಂಡೆ ಸಾಲ್ವ್ ಮಾಡ್ಕೊಂಡು ಹೋದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗುತ್ತೆ. ಸೊ 31ರಿಂದ 45 ದಿವಸವರೆಗೆ ಆದಷ್ಟು ಇದ್ರ ಮೇಲೆ ಫೋಕಸ್ ಮಾಡಿ. ಆದಷ್ಟು ನೀವು ಎಷ್ಟು ಕ್ವಶನ್ ಪೇಪರ್ ರಿವಿಷನ್ ಮಾಡ್ತಾ ಎಷ್ಟು ಕ್ವಶನ್ ಪೇಪರ್ ಅಟೆಂಡ್ ಮಾಡ್ಕೊಂಡು ಹೋಗ್ತಿರ್ತೀರ ಮಾರ್ಕ್ ಟೆಸ್ಟ್ನೆಲ್ಲ, ಅಷ್ಟು ನಿಮಗೆ ರೀಕಾಲ್ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಆ್ಯಂಡ್ ನಿಮಗೊಂದು ಎಕ್ಸಾಮಿಗೆ ರೆಡಿ ಆಗ್ತೀರ ಅಂತ ನಿಮಗೊಂದು ಆತ್ಮಧೈರ್ಯ ಬಂದಿರುತ್ತೆ. ಸೊ ಲಾಸ್ಟ್ 15 ಡೇಸ್ ಅಂದರೆ 46ಇಂದ 60ನೇ ದಿನ ಏನು ಮಾಡಬೇಕಂದ್ರೆ ಫೈನಲ್ ರಿವಿಷನ್ ಮಾಡಬೇಕು. ಎಲ್ಲ ಸಬ್ಜೆಕ್ಟಿಂದ ರ್ಯಾಪಿಡ್ ರಿಕಾಲ್ ಮಾಡಬೇಕು. ಸೊ ನೀವೇನು ರಿವಿಷನಲ್ಲಿ ಬರ್ಕೊಂಡಿರ್ತೀರಲ್ಲ ಒಂದು ಶಾರ್ಟ್ ನೋಟ್ಬುಕ್ಕು, ಅದನ್ನು ಆದಷ್ಟು ರಿವಿಷನ್ ಮಾಡ್ತಾರೆ. ಶಾರ್ಟ್ ನೋಟ್ಬುಕ್ ಅದನ್ನು ರ್ಯಾಪಿಡ್ ರಿಕಾಲು ಮಾರ್ಕ್ ಟೆಸ್ಟ್ಗಳು ಪುನಃ ಇನ್ನೊಂದ್ಸತಿ ಅಟೆಂಡ್ ಮಾಡ್ತಾರೆ. ಆ್ಯಂಡ್ ವೀಕ್ ಏರಿಯಾಸ್ ಇನ್ ಕೇಸ್ ನೀವು ಯಾವ್ದಾದ್ರು ವೀಕ್ ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಖಂಡಿತ ಎಲ್ಲರೂ ಒಬ್ಬೊಬ್ಬರು ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಒಂದೊಂದು ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ ಇಷ್ಟ ಆಗಿದೆ, ಇನ್ನೊಂದು ಸಬ್ಜೆಕ್ಟ್ ಒಬ್ರಿಗೆ ಇಷ್ಟ ಆಗಲ್ಲ. ಸೊ ಯಾವುದು ಇಷ್ಟ ಆಗಿಲ್ಲ, ಯಾವ್ದು ವೀಕ್ ಇರ್ತೀರ ಅದನ್ನು ಆದಷ್ಟು ಈ 15 ಡೇಸಲ್ಲಿ ಆದಷ್ಟು ಕವರ್ ಮಾಡ್ಕೊಳ್ಳಿ. ಸೊ ಈಗ 3 ಪೇಸಸ್ಸನ್ನು ಡಿವೈಡ್ ಮಾಡಾಯಿತು. ಈಗ ಫಸ್ಟ್ ಪೇಸಲ್ಲಿ ಡೀಟೇಲಾಗಿ ನೋಡೋದಾದರೆ ಫಸ್ಟ್ ಪೇಸಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಸಿಲೆಬಸ್ ಕವರೇಜ್ ಮಾಡ್ತಾಯಿದ್ದೀವಿ. ಸಿಲೆಬಸ್ನ ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟಲ್ಲಿರೋ ಸಿಲೆಬಸ್ನ ಕವರ್ ಮಾಡಬೇಕಾಗಿತ್ತು 30 ದಿವಸದಲ್ಲಿ. ಸೊ ಈಗ ನಮ್ಮ ರೀಸೆಂಟಾಗಿ ನಮ್ಮ ಕೊಲೀಗ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು KE ಅವ್ರದ್ದು ಬ್ಲೂ ಪ್ರಿಂಟ್ ಹೇಗಿದೆ ಮತ್ತು ಪ್ಯಾಟ್ರನ್ ಹೇಗಿದೆ ಅಂತ. ಆ್ಯಸ್ ಪರ್ ದೇರ್ ಅನಾಲಿಸಿಸ್ ಪ್ರಕಾರ ನೋಡೋದಾದರೆ ಹೈಯೆಸ್ಟ್ ಪ್ರಿಯಾರಿಟಿ ಕರೆಂಟ್ ಅಫೇರ್ಸಿಗೆ ಕೊಡ್ತವ್ರೆ. ಆಲ್ಮೋಸ್ಟ್ ಎಷ್ಟು ಕರೆಂಟ್ ಅಫೇರ್ಸ್ ಅಂತಂದರೆ 2024ರಿಂದ 26 318 ಕ್ವಶನ್ಸು ಕರೆಂಟ್ ಅಫೇರ್ಸಿಂದ ತೆಕ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಹೈಯೆಸ್ಟ್ ಪ್ರಿಯಾರಿಟಿ ಕೊಟ್ಟು ಡೈಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಪ್ರಿಯಾರಿಟಿ ನೋಡೋದಾದ್ರೆ ಹಿಸ್ಟ್ರಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 118 ಕ್ವಶನ್ ಹಿಸ್ಟ್ರಿಯಿಂದ ತೆಗೆದಿದ್ದಾರೆ. ಹಂಗೆ ಮೂರನೇ ಹೈಯೆಸ್ಟ್ ನೋಡೋದಾದ್ರೆ 125 ಜನರಲ್ ಸೈನ್ಸ್, ಅದಾದಮೇಲೆ ಮೆಂಟಲ್ ಅಬಿಲಿಟಿ 125 ಮತ್ತು 120 ಕ್ವಶನ್ಸ್ನ ರೈಸ್ ಮಾಡಿದರೆ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ ಇಷ್ಟು ವರ್ಷ ಹೈಯೆಸ್ಟ್ ಕ್ವಶನ್ ತೆಗೆದಿರೋದು ಕರೆಂಟ್ ಅಫೇರ್ಸಲ್ಲಿ. ಸೆಕೆಂಡ್ ಸಬ್ಜೆಕ್ಟ್ ನೋಡೋದಾದ್ರೆ ಹಿಸ್ಟ್ರಿ ಬರುತ್ತೆ, ಥರ್ಡ್ ಜನರಲ್ ಸೈನ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ. ಸೊ ನೀವು ಪೇಪರ್ ಒನ್ನಲ್ಲಿ ಏನು ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ ಮೆಜಾರಿಟಿ ಹಿಸ್ಟ್ರಿ ಕಾನ್ಸಂಟ್ರೇಷನು, ಇದು ಕರೆಂಟ್ ಅಫೇರ್ಸು, ಜನರಲ್ ಸೈನ್ಸು, ಮೆಂಟಲ್ ಎಬಿಲಿಟಿ. ಸೊ ಬೇರೆ ಸಬ್ಜೆಕ್ಟು ಕಾನ್ಸಂಟ್ರೇಷನ್ ಮಾಡಬೇಕು. ಬಟ್ ಇದನ್ನು ಆದಷ್ಟು ಪ್ರಿಯಾರಿಟಿ ಕೊಟ್ಟು ಇದನ್ನು ಕ್ವಶನ್ ಮುಗಿಸ್ಬೇಕು. ಈ ಸಿಲೆಬಸ್ ಎಲ್ಲ ಮುಗಿಸ್ತಾಮೇಲೆ ಈ ಸಬ್ಜೆಕ್ಟ್ ಸಿಲೆಬಸ್ ಮುಗಿಸಿದ್ರೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನೀವು ಬೇರೆ ಸಬ್ಜೆಕ್ಟ್ನ ಲೆಸ್ ಪ್ರಿಯಾರಿಟಿ ಕೊಟ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಸೊ ಈಗ ಬ್ಲೂ ಪ್ರಿಂಟ್ ನೋಡಾಯಿತು. ಸರ್ ಇಷ್ಟು ವರ್ಷ ಕೇಳಿದರೆ ಈ ನೆಕ್ಸ್ಟ್ ವರ್ಷ ಚೇಂಜ್ ಮಾಡ್ಬೋದು ಅಂತ ಒಬ್ಬೊಬ್ಬರಿಗೆ ಪ್ರಶ್ನೆ ಇರುತ್ತೆ. ಖಂಡಿತ ಚೇಂಜ್ ಮಾಡ್ಬೋದು. ಈಗ ಏನು ಕರೆಂಟ್ ಅಫೇರ್ಸಿಂದ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ರೆ ಅದನ್ನು ಲೀಸ್ಟ್ ಪ್ರಿಯಾರಿಟಿ ಕೊಡ್ಬೋದು. ಅದು ಯಾರಿಂದಲೂ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದೊಂದು ಪ್ಯಾಟ್ರನ್ ಅನಾಲಿಸಿಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ, ಕಾನ್ಸಂಟ್ರೇಷನ್ ಹಿಂಗೆ ಬರ್ಬೋದು ಅಂತ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ನೋಡೋದಾದರೆ ಡೈಲಿ ಶೆಡ್ಯೂಲ್ ಹೆಂಗೆ ಮಾಡೋದು. ಈಗ ನಮಗೆ ಪ್ಯಾಟ್ರನ್ ಗೊತ್ತಾಯಿತು, ಯಾವ ಥರ ಕ್ವಶನ್ ಕೇಳ್ತಾರೆ, ಯಾವ ಸಬ್ಜೆಕ್ಟಲ್ಲಿ ಪ್ರಿಯಾರಿಟಿ ಕೊಡಬೇಕು ಅಂತ. ನೆಕ್ಸ್ಟ್ ಪ್ರತಿದಿನ ಹಿಂಗೆ ಕವರ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಹೆಂಗೆ ಕವರ್ ಮಾಡಬೇಕು, ಹೆಂಗೆ ಸ್ಪ್ಲಿಟ್ ಮಾಡಬೇಕು, ಈ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಟೈಮ್ ಕೊಡಬೇಕಂತ ನೋಡೋದಾದ್ರೆ. ಸೊ ನಾನು ಟೈಮ್ ಸ್ಟಾರ್ಟ್ ಮಾಡಿರೋದು 8 AM ಇಂದ 8 PM ವರೆಗೂ. ಸೊ ಕೆಲವೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದೋ ರೂಢಿ ಇರುತ್ತೆ, ಕೆಲವೊಬ್ಬರಿಗೆ ನೈಟ್ ರೂಢಿ ಇರುತ್ತೆ. ಸೊ ನನ್ನ ಸಜೆಷನ್ ಏನಂತಂದರೆ ಆದಷ್ಟು ಡೇ ಟೈಮ್ ಏನು ಜನರಲ್ ಟೈಮ್ ಅಂತೀವಲ್ಲ, ಜನರಲ್ ಡ್ಯೂಟಿ ಅಂತಾರಲ್ಲ, ಸೊ ಆ ಟೈಮ್ನ ನೀವು ಪ್ರಿಫರ್ ಮಾಡಿ. ಬಿಕಾಸ್ ನೀವು ಎಷ್ಟು ಓದ್ತೀರೋ ಅಷ್ಟು ನಿದ್ದೆ ಮಾಡಬೇಕಾಗುತ್ತೆ, ಅಷ್ಟು ನೀವು ಬೇರೆ ಕಡೆ ಆ್ಯಕ್ಟಿವಿಟಿ ಕೊಡಬೇಕಾಗುತ್ತೆ. ಸೊ 6 AM ಒಬ್ಬರೊಬ್ರು ಎದ್ದು ವಾಕಿಂಗ್ ಹೋಗ್ತಾರೆ, ಇಲ್ಲಾಂದ್ರೆ ವರ್ಕೌಟ್ ಮಾಡ್ತಾರೆ. ಸೊ ಅದು ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಮೈಂಡ್ ಅಂತ ಕರಿತೀನಿ ನನಗೆ. ಸೊ 7 AMಗೆ ಒಂದು ರಿಫ್ರೆಶ್ಮೆಂಟು, ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ. ಸೊ 8 AM ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ಖಂಡಿತ ಮೈಂಡು ಫುಲ್ ಆ್ಯಕ್ಟಿವ್ ಆಗಿ ಇರುತ್ತೆ. ಸೊ ನೀವು ಏನು ಓದ್ತೀರ ಅದು ಬೇಗ ಅರ್ಥ ಆಗುತ್ತೆ. ಸೊ ಟೈಮ್ ಡಿವೈಡ್ ಮಾಡೋದಾದರೆ ಫಸ್ಟು ಸ್ಲಾಟ್ 8 AM ಇಂದ 9 AM ವರೆಗೆ ಏನು ಅಂತಂದರೆ ಫಸ್ಟು ನೀವು ಕರೆಂಟ್ ಅಫೇರ್ಸು ಮತ್ತು ಕ್ವಿಕ್ ರಿವಿಷನ್ ಮಾಡಬೇಕು. ಕರೆಂಟ್ ಅಫೇರ್ಸ್ ಬಂದು ನಿಮಗೆ ಪ್ರೀವಿಯಸ್ ಡೇಸ್ದು ಕರೆಂಟ್ ಅಫೇರ್ಸ್ನ ನೀವು ನೋಡಿ ಡೀಟೇಲಾಗಿ ಅನಾಲಿಸಿಸ್ ಮಾಡಿ. ಸೊ ಯಾವ ಥರ ಅಂತಂದರೆ ಒಪ್ಪಂದನ ಮಾಡ್ಕೊಂಡಿರ್ತಾರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಸೊ ಅದ್ರಲ್ಲಿ ರಿಲೇಟೆಡ್ ಬರೋ ಎಲ್ಲ ಸಬ್ಜೆಕ್ಟ್ಗಳು, ಸೊ ಅದಕ್ಕೆ ಫೋಕಸ್ ಮಾಡಿ ಅದ್ರಲ್ಲಿ ಏನೇನು ಪಾಯಿಂಟ್ ಇದೆ ಅದನ್ನು ಲಿಸ್ಟ್ ಔಟ್ ಮಾಡ್ಕೊಂಡು, ಸೊ ಅದನ್ನು ಪಾಯಿಂಟ್ ರಿಮೆಂಬರ್ ಇಟ್ಕೊಳ್ಳಿ. ಅದು ಸೊ ಹಂಗೆ ನಿಮಗೆ ರೀಕಾಲ್ ಆಗುತ್ತೆ ಆ ಟಾಪಿಕ್ಸು, ಆ ಸಬ್ಜೆಕ್ಟು. ಸೊ ಇದು ಪೇಪರ್ 1ನಲ್ಲಿ ಬರುತ್ತೆ.
9 AM ಇಂದ 10:30ವರೆಗೆ ಆಲ್ಮೋಸ್ಟ್ 1.5 ಅವರ್ಸ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಕೋರ್ ಜನರಲ್ ಸಬ್ಜೆಕ್ಟ್. ಸೊ ಪೇಪರ್ 1 ಜನರಲ್ ಸಬ್ಜೆಕ್ಟ್ ಅದು ಫಸ್ಟು ನಮ್ಮ ಪ್ರಕಾರ ಹೇಳೋದಾದರೆ ಇಷ್ಟೇ ಆದಷ್ಟು ಫಸ್ಟು ಕವರ್ ಮಾಡ್ಕೊಳ್ಳಿ. ಇಷ್ಟೇ ಆದಮೇಲೆ ಜನರಲ್ ಸೈನ್ಸ್ ಕವರ್ ಮಾಡಿ, ಅದಾದಮೇಲೆ ಮೆಂಟಲ್ ಎಬಿಲಿಟಿ ಕವರ್ ಮಾಡಿ, ಅದಾದಮೇಲೆ ಪೊಲಿಟಿ ಇರ್ಬೋದು, ರಿಮೈನಿಂಗ್ ಸಬ್ಜೆಕ್ಟ್ನ ಕವರ್ ಮಾಡ್ಕೊಬನ್ನಿ. ಸೊ 10:30ಇಂದ 11 ಒಂದು ಟೀ ಬ್ರೇಕ್ ತೊಗೊಳ್ಳಿ. ನೀವು ಏನು ಓದ್ತೀರಾ ಅಷ್ಟು ರೀಕಾಲ್ ಆಗಬೇಕು ಮೈಂಡಿಗೆ. ಕಂಟಿನ್ಯೂಸ್ ಓದ್ತಾ ಇದ್ರೆ ನಿಮ್ಮ ಬ್ರೈನ್ ಅಷ್ಟೊಂದು ಸ್ಟೋರ್ ಮಾಡೋ ಕೆಪಾಸಿಟಿ ಇರೋಲ್ಲ. ಕೆಪಾಸಿಟಿ ಇರುತ್ತೆ ಬಟ್ ಕಂಟಿನ್ಯೂಸ್ ಓವರ್ಲೋಡ್ ಆಯ್ತಾ ಇರುತ್ತೆ. ಅದನ್ನು ಮಿನಿಮೈಸ್ ಮಾಡಬೇಕು. ನಿಮಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ಸೊ ಒಂದು ಸ್ಮಾಲ್ ವಾಕ್ ಹೋಗಿ ಒಂದು ಟೀ ಬ್ರೇಕ್ ತೊಗೊಳ್ಳಿ. ಸೊ ಶಾರ್ಪು ಆಗಸ್ಟ್ 11ಇಂದ 12:30ವರೆಗೂ ಒಂದು ಕೋರ್ ಸಬ್ಜೆಕ್ಟ್ ಆದ್ರು ಚೂಸ್ ಮಾಡಿ, ಇಲ್ಲಾಂದರೆ ಜನರಲ್ ಕನ್ನಡ ಆದ್ರು ಚೂಸ್ ಮಾಡಿ. ನಿಮ್ಗೆ ಇನ್ ಕೇಸ್ ಚೇಂಜ್ ಇರಬೇಕಪ್ಪ ಅಂತಂದರೆ ಒಬ್ರೊಬ್ರಿಗೆ ಚೇಂಜ್ ಅನಿಸುತ್ತೆ, ಸೇಮ್ ಸಬ್ಜೆಕ್ಟ್ ಆದರೆ ಬೋರ್ ಆಗುತ್ತೆ. ಚೇಂಜ್ ಇರಬೇಕಂದ್ರೆ ಜನರಲ್ ಕನ್ನಡ ಹೋಗಿ, ಇನ್ ಕೇಸ್ ಇಲ್ಲ ಅಂತಂದರೆ ಜನರಲ್ ಸೈನ್ಸ್ ಹೋಗಿ ಇನ್ನೊಂದು ಸಬ್ಜೆಕ್ಟನ್ನ ಇಟ್ಕೊಳ್ಳಿ. ಇಲ್ಲಿ ಹಿಸ್ಟ್ರಿ ಓದಿದ್ರೆ ಇಲ್ಲಿ ಜನರಲ್ ಸೈನ್ಸ್ ತೊಗೊಳ್ಳಿ, ಮೆಂಟಲ್ ಎಬಿಲಿಟಿ ತೊಗೊಳ್ಳಿ. ಸೊ ಈಗ ನೆಕ್ಸ್ಟ್ 12:30ಇಂದ 1:30 ಸ್ಟಾರ್ಟ್ ನೋಡೋದಂದರೆ ಜನರಲ್ ಕನ್ನಡ ಇಲ್ಲಾಂದರೆ ಜನರಲ್ ಸೈನ್ಸ್ನ ನೀವು ರೆಫರ್ ಮಾಡಬೇಕಿತ್ತು. ಇನ್ ಕೇಸ್ ಯಾರು ಇಲ್ಲಿ ಕೋರ್ ಜನರಲ್ ಸಬ್ಜೆಕ್ಟ್ ಆದಷ್ಟು ಚೂಸ್ ಮಾಡಿದರೆ ಇಲ್ಲಿ ಜನರಲ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಯಾರು ಇನ್ ಕೇಸ್ ಈ ಸ್ಲಾಟಲ್ಲಿ 11 to 12:30 ಯಾರು ಜನರಲ್ ಕನ್ನಡ ತೊಗೊಂಡಿದ್ರೆ ಇಲ್ಲಿ ಜನರಲ್ ಸೈನ್ಸ್ ಪ್ರಿಪೇರ್ ಮಾಡಿ. ಸೊ 1:30ಇಂದ 2:30ವರೆಗೆ ಲಂಚ್ ಬ್ರೇಕ್ ತೊಗೊಳ್ಳಿ ಊಟಕ್ಕೆ. ಹಂಗೆ ಒಂದು ಸ್ವಲ್ಪ ವಾಕ್ ಮಾಡಿ, ಹಂಗೆ ಒಂದು ಸ್ವಲ್ಪ ಇನ್ ಕೇಸ್ ಸ್ನ್ಯಾಪ್ ಅಂತ ಕರೀತಾರೆ ಹಂಗೆ ಒಂದು 10 ನಿಮಿಷ ನಿದ್ದೆ ಮಾಡೋದು. ಸೊ ನಿದ್ದೆ ಮಾಡಿ. ಸೊ ಶಾರ್ಪಾಗಿ 2:30ಇಂದ 4 PM ಸ್ಲಾಟ್ ನೋಡೋದಾದರೆ ಜನರಲ್ ಇಂಗ್ಲೀಷ್ ತೊಗೊಳ್ಳಿ, ಇದನ್ನು ಆದಷ್ಟು ಕವರ್ ಮಾಡಿ. ಸೊ 4:15ಇಂದ 5:15ಗೆ ಇಲ್ಲೊಂದು 15 ಮಿನಿಟ್ಸ್ ಟೈಮ್ ತೊಗೊಳ್ಳಿ ಜಸ್ಟ್ ರಿಲ್ಯಾಕ್ಸೇಷನ್ಗೆ. 4:15ಇಂದ 5:15ಗೆ ಕಂಪ್ಯೂಟರ್ ನಾಲೆಡ್ಜ್ ಓದಿ. ಸೊ ಇದು ಇಂಪಾರ್ಟೆಂಟ್. ಆಲ್ಮೋಸ್ಟ್ 30% ಮೇಲೆ ಕ್ವಶನ್ ಕೇಳ್ತಾರೆ ಪೇಪರ್ 2ಇಂದ. ಸೊ ಇದನ್ನು ಇಂಪಾರ್ಟೆಂಟ್, ಇದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಆಮೇಲೆ 45 ಮಿನಿಟ್ಸ್ ಟೀ ಬ್ರೇಕ್ ತೊಗೊಳ್ಳಿ. ಹಂಗೆ ಫ್ರೆಂಡ್ಸ್ ಜೊತೆ ಚಿಕ್ ಚಾಟ್ ಎಲ್ಲ ಮಾಡಿದೆ. ಆಮೇಲೆ 6 PM ಇಂದ 8 PM ಮಿಕ್ಸ್ಡ್ ರಿವಿಷನ್ ಆ್ಯಂಡ್ ಮೇಕ್ ನೋಟ್ ಬುಕ್. ಸೊ ಮಿಕ್ಸ್ಡ್ ರಿವಿಷನ್ ಅಂದರೆ ಸೊ ಮಾರ್ನಿಂಗಿಂದ ಇಷ್ಟು ಏನು ಓದಿರ್ತಾರಲ್ಲ ಇಷ್ಟು ಸಿಲೆಬಸ್ನ ಅದು ಇನ್ನೊಂದು ಸತಿ ರಿವಿಷನ್ ಮಾಡಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನು ಓದಿರ್ತಾರ ಸೊ ಫಸ್ಟ್ ಕಂಪ್ಯೂಟರ್ ನಾಲೆಡ್ಜಿಂದ ರಿವಿಷನ್ ಮಾಡ್ಕೊಂಡು ಹೋಗಿ, ಲಾಸ್ಟ್ ಕರೆಂಟ್ ಅಫೇರ್ಸಿಗೆ ನಿಲ್ಲಿಸಿ ಅದನ್ನು ನೀವು ಏನು ರಿವಿಷನ್ ಮಾಡಿರ್ತೀರ ಅದಾದಮೇಲೆ ಪುನಃ ಇನ್ನೊಂದು ಸತಿ ಅದನ್ನು ಶಾರ್ಟ್ ನೋಟ್ ಬುಕ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಲಾಸ್ಟಲ್ಲಿ ಫೇಸ್ 3 ನೀವು ರ್ಯಾಪಿಡ್ ರೀಕಾಲ್ಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಫೋಕಸ್ ಕೋರ್ಸ್ ಸಬ್ಜೆಕ್ಟ್ ನೋಡೋದಿದ್ರೆ ನಾನು ಆಡಿಯೋ ಹೇಳ್ದಂಗೆ ನಮ್ಮ ಕೊಲಿಗರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ಹೋಗೋದಾದರೆ PUTನ ಫಸ್ಟು ಕರೆಂಟ್ ಅಫೇರ್ಸಿಗೆ ಕೊಡಬೇಕು, ಹಿಸ್ಟ್ರಿ ಕೊಡಬೇಕು, ಜನರಲ್ ಸೈನ್ಸ್ ಆ್ಯಂಡ್ ಎಬಿಲಿಟಿ ಕೊಡಬೇಕು. ಸೊ ಅದರ ನಂತರ ಪ್ರಿಯಾರಿಟಿ 4 ಬಂದರೆ ಕನ್ನಡ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜು. ಇದು ಪೇಪರ್ 2ಇಂದ ನಿಮಗೆ ಸಿಗುತ್ತೆ, ಇದು ಪೇಪರ್ 1ಇಂದ ಸಿಗುತ್ತೆ. ಸೊ ಇದಿಷ್ಟು ಫೋಕಸ್ ಕಂಪ್ಲೀಟ್ ಮಾಡಿದಾದ್ಮೇಲೆ ಇನ್ನು ರಿಮೈನಿಂಗ್ ಏನು ಸಬ್ಜೆಕ್ಟ್ ಇರುತ್ತೆ ಇಷ್ಟು ಕಂಪ್ಲೀಟ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡಿ. ಸೊ ಇದನ್ನು ಸಹ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋಕ್ಕಂತ ಹೋಗಬೇಡಿ. ಯಾವ್ದಾದ್ರು ಒಂದು ಕ್ವಶನ್ ನೀವು ಮಿಸ್ ಆಯಿತು ಅಂತಂದರೆ ನೀವು ಸೆಲೆಕ್ಷನಲ್ಲೂ ಮಿಸ್ ಆಗುತ್ತೆ. ಸೊ ಆದಷ್ಟು ವೇಟೇಜ್ ಪ್ರಕಾರ ಪ್ರಿಯಾರಿಟಿ ಕೊಡಿ, ಬಟ್ ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ನ ಇಗ್ನೋರ್ ಮಾಡಬೇಡಿ. ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡ್ದಂಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯಿತು. ಫೇಸಸ್ 3 ಫೇಸಸ್ ಡಿವೈಡ್ ಮಾಡಿದ್ದೀವಿ. ಸೊ 3 ಫೇಸಸ್ ಆಮೇಲೆ ಯಾವ ಸಬ್ಜೆಕ್ಟಿಗೆ ನಾವು ಪ್ರಿಯಾರಿಟಿ ಕೊಟ್ಟು ಓದಬೇಕಂತಲೂ ಗೊತ್ತಾಯಿತು. ಡೈಲಿ ಶೆಡ್ಯೂಲ್ ಗೊತ್ತಾಯಿತು, ಯಾವ ಟೈಮಲ್ಲಿ ಯಾವ ಸ್ಲಾಟಲ್ಲಿ ನಾವು ಹೇಗೆ ಓದಬೇಕು ಅಂತ ವಿತ್ ಪ್ರಾಪರ್ ಅನಾಲಿಸಿಸ್ ಅದು. ಸೊ ಈಗ ನೆಕ್ಸ್ಟ್ ವೀಕ್ಲಿ ಸ್ಟಡಿ ಸೈಕಲ್ಲು. ಸರ್ ವಾರನ ಹೆಂಗೆ ಓದಬೇಕು ಅಂತಂದಾಗ ಮಂಡೆಯಿಂದ ಸ್ಯಾಟರ್ಡೆ, ಸೋಮವಾರದಿಂದ ಶನಿವಾರವರೆಗೂ ಅದೇ ಟೈಮ್ ಫಾಲೋ ಮಾಡಿ 30 ಡೇಸ್ವರೆಗೂ. ಸೊ ಸಂಡೇ ಏನು ಬರುತ್ತೆ, ಭಾನುವಾರ ಏನು ಬರುತ್ತೆ ನೀವು ಫುಲ್ ಮಾರ್ಕ್ ಟೆಸ್ಟ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಸೆಕ್ಷನಲ್ಲೂ ಆ ಟೆಸ್ಟ್ ಅಂತಾರೋ ತೊಗೊಳ್ಳಿ. ನೀವು ಯಾವ ಸಬ್ಜೆಕ್ಟ್ ಕವರ್ ಮಾಡಿದ್ರೆ ಅದ್ರದ್ದು ಟೆಸ್ಟ್ ತೊಗೊಳ್ಳಿ ಆ್ಯಂಡ್ ಅನಾಲಿಸಿಸ್ ಮಾಡಿ. ಇಂಪಾರ್ಟೆಂಟ್ ಇಸ್ ಅನಾಲಿಸಿಸ್. ಸೊ ಕಮಿಂಗ್ ಸ್ಲೈಡ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಫರ್ ಆಫ್ ಡೇ ಈಚ್ ವೀಕ್ ಫಾರ್ ಎ ಬ್ಲ್ಯಾಕ್ ನೋ ಕ್ಲಿಯರೆನ್ಸ್ ಆ್ಯಂಡ್ ರಿವಿಷನ್. ಇನ್ ಕೇಸ್ ನೀವು ಒಂದು ಸಬ್ಜೆಕ್ಟ್ ತೊಗೊಂಡಿರ್ತೀರಿ ಹಿಸ್ಟ್ರಿಲಿ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಪೆಂಡಿಂಗ್ ಆಗುತ್ತೆ ಸ್ಯಾಟರ್ಡೆ ಬರೋಷ್ಟೊತ್ತಿಗೆ. ಸೊ ಆ ಪೆಂಡಿಂಗ್ ಇರೋ ಟಾಪಿಕ್ಸು ಏನಿರುತ್ತೆ ಆ ಸಬ್ಜೆಕ್ಟಲ್ಲಿ, ಸೊ ಅದನ್ನು ಈ ಸಂಡೇ ಬಫರ್ ಡೇಯಲ್ಲಿ ಏನು ಇಟ್ಟಿರ್ತಾರೆ ಅದರಲ್ಲಿ ನೀವು ಕವರ್ ಮಾಡ್ಕೊಳ್ಳಿ. ಸೊ ಕವರ್ ಮಾಡಿದಾಗ ನಿಮಗೆಲ್ಲ ಕಂಪ್ಲೀಟ್ ಆಗುತ್ತೆ, ರಿಮೈನಿಂಗ್ ಇರೋದೆಲ್ಲ ಕ್ಲಿಯರ್ ಆಗುತ್ತೆ.
ಸೊ ಹಂಗೇನೆ ಆಲ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಅವ್ರಿಗೆ ಓದಿ ಆ್ಯಸ್ ಪರ್ ಡೈಲಿ ಶೆಡ್ಯೂಲ್ ಏನಿರುತ್ತೆ. ಸಂಡೇ ಮಾರ್ಕ್ ಟೆಸ್ಟು ಪ್ಲಸ್ ಬಾಪರ್ಡೆ ಮತ್ತು ಅನಾಲಿಸಿಸ್ ಮಾಡೋಕ್ಕೆ. ಸೊ ಈಗ ನಾವು ಪೇಸ್ 1 ನೋಡಾಯಿತು. ಸೊ ಪೇಸ್ 2 ನೋಡೋದಾದರೆ ಪೇಸ್ 2 ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಏನಂತಂದರೆ ಟೇಕ್ ಮಾರ್ಕ್ ಟೆಸ್ಟ್ಗಳು ನೀವು ತಗೊಳ್ಳಿ, ಎಕ್ಸಾಮ್ ಟೈಮಿಂಗ್ಸ್ನ ಅನಾಲಿಸಿಸ್ ಮಾಡಿ. ಸೊ ನಿಮಗೆ 2 ಅವರ್ಸ್ ಇರುತ್ತೆ. ಸೊ 2 ಅವರ್ಸಲ್ಲಿ ನೀವು ಆದಷ್ಟು ಕಂಪ್ಲೀಟ್ ಮಾಡಬೇಕು. ಪೇಪರ್ ಅನಾಲಿಸಿಸ್ ಮಾಡಿ, ನೀವು ಏನು ಮಾರ್ಕ್ ಟೆಸ್ಟ್ ತಗೊಂಡಿರೋ ಅದನ್ನು ಅನಾಲಿಸಿಸ್ ಮಾಡಿ. ಅನಾಲಿಸಿಸ್ ವೆರಿ ಇಂಪಾರ್ಟೆಂಟು. ಮೇನ್ ಥಿಂಗ್ ಸ್ಪಾಟ್ ಮಿಸ್ಟೇಕ್ಸು. ಇನ್ ಕೇಸ್ ನೀವು ಅನಾಲಿಸಿಸ್ ಮಾಡಿದಾಗ ಏನೇನು ತಪ್ಪು ಮಾಡಿದರೆ ಅದನ್ನು ಐಡೆಂಟಿಫೈ ಮಾಡಿರೋದನ್ನು ರಿಸರ್ವ್ ಮಾಡ್ಕೊಳ್ಳಿ. ಸೊ ಮುಂದೆ ಯಾವುದೇ ಫ್ಯೂಚರಲ್ಲಿ ಅದೇ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ವೆರಿ ಇಂಪಾರ್ಟೆಂಟು. ಜಡ್ಜ್ ಯುವರ್ ಸೆಲ್ಫ್. ಸೊ ನೀವು ಏನು ಮಾರ್ಕ್ ಟೆಸ್ಟ್ ತೊಗೊಂಡಿರ್ತೀರ, ಅನಾಲಿಸಿಸ್ ಮಾಡಿರ್ತಾರೆ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ. ಸೊ ನೀವೇ ಜಡ್ಜ್ ಮಾಡಿ, ಓಕೆ ನಾನು ಇನ್ನೂ ಎಷ್ಟು ಓದಬೇಕು, ಇದು ಓದಿರೋ ಸಾಕು, ಯಾವ ಥರ ಇನ್ನೂ ಏನು ಚೇಂಜಸ್ ಏನೋ ಬೇಕು ಅಂದರೆ ಚೇಂಜಸ್ ಮಾಡ್ಕೋಬೇಕು. ಇನ್ ಕೇಸ್ ಈ ಟೈಮಿಂಗ್ಸಲ್ಲಿ ಅವರ್ಸ್ ಸಾಲ್ತಾರೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅವರ್ ಓದಿ. ಯಾವುದೇ ವೀಕ್ ಸೆಕ್ಷನ್ ಇರುತ್ತೆ ಅದನ್ನು ಆದಷ್ಟು ಕವರ್ ಮಾಡಿ, ನೀವೇ ಜಡ್ಜ್ ಮಾಡಿ. ಸೊ ಇದರಿಂದ ನಿಮಗೆ ಮೇನ್ ಥಿಂಗ್ ಗೇನ್ ಕಾನ್ಫಿಡೆನ್ಸ್ ಆಗುತ್ತೆ ಪೇಸ್ 2 ಅಲ್ಲಿ. ಸೊ ಯಾರು ಹೊಸಬ್ರು ಇರ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಒಂಚೂರು ಲೆವೆಲ್ ಕಮ್ಮಿ ಇರುತ್ತೆ. ಸೊ ನಿಮಗೆ ಗೇನ್ ಕಾನ್ಫಿಡೆನ್ಸನ್ನು ತಗೋಬೋದು. ಎಕ್ಸಾಮ್ ಐಡಿಯಾ ನಿಮಗೆ ಸಿಗುತ್ತೆ ಇದರಲ್ಲಿ. ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿದಾಗ ಯಾವ ಥರ ಇರುತ್ತೆ ಎಕ್ಸಾಮಲ್ಲಿ, ಯಾವ ಥರ ಕ್ವಶನ್ಸ್ ಪ್ಯಾಟ್ರನ್ಗಳು ಕೇಳ್ತಾ ಇರ್ತಾನೆ. ಸೊ ಸ್ವಲ್ಪ ಕ್ವಶನ್ ಡೈರೆಕ್ಟಾಗಿ ಕೇಳ್ತಾನೆ, ಇನ್ನು ಸ್ವಲ್ಪ ಕ್ವಶನ್ ಆಪ್ಷನ್ ಥರ ಕೇಳ್ತಾನೆ. ಸೊ ಇದನ್ನ ನಿಮಗೆ ಐಡಿಯಾ ಸಿಗುತ್ತೆ ಎಕ್ಸಾಮಲ್ಲಿ, ಮತ್ತು ಯಾವ ಥರ ಎಕ್ಸಾಮಲ್ಲಿ ಬರೀಬೇಕು ಅಂತ ನಿಮ್ಮೊಂದು ಐಡಿಯಾ ಸಿಗುತ್ತೆ. ಇಂಪ್ರೂವ್ ವೀಕ್. ಸೊ ಇನ್ ಕೇಸ್ ಪೇಸ್ 2 ಅಲ್ಲಿ ನೀವು ಯಾವ್ದಾದ್ರು ಸಬ್ಜೆಕ್ಟ್ ವೀಕ್ ಇತ್ತು ನೀವು ಸ್ಟಿಲ್ ಇನ್ನೂ ವೀಕ್ ಇದ್ದೀರಾ ಅಂತಂದರೆ ಸೊ ಈ ಪೇಸಲ್ಲಿ ನೀವು ಆದಷ್ಟು ಕವರ್ ಮಾಡ್ಕೊರಿ. ಇದರಿಂದ ನಮಗೆ ಪೇಸ್ 2 ಮೇನ್ ಅಡ್ವಾಂಟೇಜ್ ನಮಗೆ ಏನು ಸಿಗುತ್ತೆ ಅಂದರೆ, ಒಂದು ಎಕ್ಸಾಮ್ ಐಡಿಯಾ ಸಿಗುತ್ತೆ, ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಇರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಸೊ ರೀಸೆಂಟಾಗಿ ನನ್ನ ಕೊಲಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಕ್ಸಾಮ್ ಕ್ವಾಲಿಟಿ ಅಂತ. ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೆಕ್ಸ್ಟ್ ಕಮ್ಮಿಂಗಲ್ಲಿ. ಸೊ ಕ್ವಾಲಿಟಿ ಆಫ್ ಕ್ವಶನ್ ಪೇಪರು ನಾನು ಈಗ ಜಸ್ಟ್ ಹೇಳ್ದಂಗೆ ಪ್ಯಾಟರ್ನು ಡೈರೆಕ್ಟಾಗಿ ಫಸ್ಟೆಲ್ಲ ಡೈರೆಕ್ಟಾಗಿ ಕೇಳ್ತಿದ್ರು, ಬಟ್ ಈಗ ಡೈರೆಕ್ಟಾಗಿ ಕೇಳ್ತಾರೆ. ಅವ್ರು ಕ್ವಾಲಿಟಿ ಆಫ್ ಕ್ವಶನ್ ಇನ್ಕ್ರೀಸ್ ಮಾಡಿದರೆ ಸೊ ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಈ ಆಪ್ಷನ್ಸಲ್ಲಿ ನಿಮ್ಗೆ ಆಲ್ಮೋಸ್ಟು 3 to 4 ಕ್ವಶನ್ಸ್ ಅಷ್ಟು ಕವರ್ ಆಗುತ್ತೆ. ಸೊ ಈ ಥರ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಈ ಪೇಸಲ್ಲಿ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ಕಾನ್ಫಿಡೆನ್ಸ್ ನಿಮಗೆ ಬೂಸ್ಟ್ ಆಗುತ್ತೆ. ಸೆಲ್ಫ್ ಜಡ್ಜ್ಮೆಂಟಲ್ಲಿ ನಿಮ್ಗೆ ಓಕೆ ನೀವು ಜಡ್ಜ್ ಮಾಡೋ, ಓಕೆ ನಾನು ಯಾವ ಲೆವೆಲಲ್ಲಿ ಇದ್ದೀನಿ, ನಾನು ಇನ್ನೂ ಎಷ್ಟು ಪ್ರಿಪೇರ್ ಆಗಬೇಕು. ಇನ್ ಕೇಸ್ ಹೈ ಲೆವೆಲಲ್ಲಿ ಇತ್ತಂದರೆ ನಿಮ್ಮ ರಿವಿಷನಿಂದ ನೀವು ಇನ್ನೂ ಆದಷ್ಟು ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅವಾಗ ನೀವು ಜಡ್ಜ್ಮೆಂಟನ್ನು ಈ ಫೇಸಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಮಿಸ್ಟೇಕ್ ಕಂಟ್ರೋಲ್. ಸೊ ಅವಾಯ್ಡ್ ರಿಪೀಟಿಂಗ್ ಇರರ್ಸ್. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಏನು ಮಿಸ್ಟೇಕ್ ಮಾಡಿರ್ತಾರೆ ಅದನ್ನು ಪುನಃ ಆದಷ್ಟು ಅವಾಯ್ಡ್ ಮಾಡಿ. ಪದೇ ಸೇಮ್ ತಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಪೇಸ್ 1 ನೋಡಾಯಿತು, ಪೇಸ್ 2 ನೋಡಾಯಿತು. ಪೇಸ್ 1ಅಲ್ಲಿ ಸಿಲೆಬಸ್ ಕವರ್ ಮಾಡ್ತೀರಾ, ಪೇಸ್ 2 ಅಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಮಾರ್ಕ್ ಟೆಸ್ಟ್ ಅನಾಲಿಸಿಸ್ ಮಾಡ್ತೀರಾ, ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಾ, ಆ ಪೇಪರ್ ಅನಾಲಿಸಿಸ್ ಮಾಡ್ತೀರಾ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ, ಸೆಲ್ಫ್ ಜಡ್ಜ್ಮೆಂಟ್ ಮಾಡ್ತೀರಾ, ಓಕೆ ನಾನು ಯಾವ ಲೆವೆಲಲ್ಲಿ ಇದ್ದೀನಿ, ನಾನು ಎಷ್ಟು ಓದಬೇಕಂತ. ಸೊ ಇನ್ ಕೇಸ್ ಮಿಸ್ಟೇಕ್ ಏನೇನು ಮಾಡಿದರೆ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಷನ್ ಮಾಡ್ಕೋತೀರಾ. ಸೊ ಪೇಸ್ 3 ಅಲ್ಲಿ ಇನ್ನೂ 15 ಡೇಸ್ ಇರುತ್ತೆ. ಪೇಸ್ 3 ಬಂದಾಗ ಸೊ ಫೇಸ್ 3 ಬಂದಾಗ 15 ಡೇಸಲ್ಲಿ ರಿವಿಷನ್ ಸ್ಟ್ರಾಟಜಿ. ಸೊ ಏನಂತಂದರೆ ನೀವು ಎಷ್ಟು ಓದಿರ್ತೀರ ಅದು ರೀಕಾಲ್ ನೆನಪಿಟ್ಕೋಬೇಕಂದ್ರೆ ನೀವು ಆದಷ್ಟು ರಿವಿಷನ್ ಮಾಡಬೇಕು. ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಿದಷ್ಟು ನಿಮ್ಗೆ ನೆನಪಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಗ್ಗಿ ನಮ್ಗೆ ಗೊತ್ತು, ಸೊ ಟಕ್ ಅಂತ ಅಂದರೆ ಹೇಳ್ತೀವಿ, ಬಟ್ ಅದೇನೇ ಕ್ವಶನ್ಸ್ ಏನಾರು ಕೇಳಿದಾಗ ಆನ್ಸರ್ ಇಲ್ಲ. ಏನಕ್ಕೆ ಅಂತಂದರೆ ಈ ಮಗ್ಗಿ ಏನಿರುತ್ತೆ ಅದು ಸ್ಕೂಲ್ ಡೇಸಿಂದ 1ನೇ ಕ್ಲಾಸ್ 2ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆದ್ದರಿಂದ ನೆನಪಿರುತ್ತೆ, 1 2 3 ನೆನಪಿರುತ್ತೆ, ABCD. ಸೊ ಇದೆಲ್ಲ ನೆನಪಿರುತ್ತೆ. ಏನಕ್ಕೆ ಸ್ಕೂಲ್ ಡೇಸಿಂದ ಅದನ್ನು ಪ್ರಿಪೇರ್ ಆಗಿರ್ತೀವಿ. ಸೊ ರೀಕಾಲ್ ಮಾಡ್ತಾ ಇರ್ತೀವಿ, ಉಪಯೋಗಿಸ್ತಾ ಇರ್ತೀವಿ ಅದನ್ನೆಲ್ಲ. ಬಟ್ ಈಗ ರೀಸೆಂಟ್ ಓದಿರೋದು ನಾವು ಉಪಯೋಗಿಸೋಲ್ಲ. ಏನಕ್ಕೆ ಅಂತಂದರೆ ರೀಸೆಂಟ್ ಓದಿದ್ರೆ ನಾವು ಪುನಃ ಪದೇ ಉಪಯೋಗಿಸೋಲ್ಲ. ಸೊ ಅದು ಮರ್ತೋಗುತ್ತೆ. ಸೊ ನಾನು ಏನು ಹೇಳ್ತಾರೆ ಅದಂದರೆ ಆದಷ್ಟು ನೀವು ಏನು ಓದಿರ್ತೀರ, ಒಂದು ಟಾಪಿಕ್ ಓದಿದ್ದೀರಾ, ಈ ನೆಕ್ಸ್ಟ್ ವೀಕೆಂಡ್ಸಲ್ಲಿ ಸಂಡೇ ಅದನ್ನು ರಿವಿಷನ್ ಮಾಡಿ, ಪುನಃ ನೆಕ್ಸ್ಟ್ ಪೇಸ್ ಬಂದಾಗ ಪುನಃ ಇನ್ನೊಂದು ಸತಿ ರಿವಿಷನ್ ಮಾಡಿ. ಎಷ್ಟು ರಿವಿಷನ್ ಮಾಡ್ತಾರೆ ಅಷ್ಟು ನಿಮಗೆ ಬೆನಿಫಿಟ್ಸ್ ಇರುತ್ತೆ.
ಸೊ ಅಷ್ಟು ನೀವು ಕಾನ್ಫಿಡೆಂಟ್ ಲೆವೆಲ್ಲೇ ಬಿಲ್ಡ್ ಆಗಿರುತ್ತೆ ಅದು. ಸೊ ಎಕ್ಸಾಮಲ್ಲಿ ನೀವು ಕೂತಿ ಏನೋ ಕ್ವಶನ್ ನೋಡಿದ್ರೆ ಈ ಕ್ವಶನ್ ಇದೇ ಆನ್ಸರ್ ಅಂತ ಕಾನ್ಫಿಡೆನ್ಸಲ್ಲಿ ಬರೀತೀರ ನೀವು. ಏನಕ್ಕೆ ಆಗೋದಂದರೆ ಅದನ್ನು ನೀವು ರಿವಿಷನ್ ಜಾಸ್ತಿ ಮಾಡಿರ್ತೀರ. ಸೊ ರಿವಿಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ರಿವಿಷನ್ ಮಾಡಿ, ಪ್ರಾಕ್ಟೀಸ್ ಫಾರ್ಮುಲಾಸ್ ಮಾಡಿ, ಗ್ರಾಮರ್ ರೂಲ್ಸ್ ಏನಾರಿರುತ್ತೆ ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಆದಷ್ಟು ನೆನಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಮಾಡಬೇಡಿ. ಸೊ ಕಮ್ಮಿಂಗ್ ಡೇಸಲ್ಲಿ ಕರೆಂಟ್ ಅಫೇರ್ಸು ಮತ್ತು ಇದಕ್ಕೆ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ದೀವಿ, ನೋಡಿ ತಪ್ಪದೇನೆ. ಕಂಪ್ಯೂಟರ್ ಪ್ಯಾಕ್ಸ್ ಅಂದರೆ ಕಂಪ್ಯೂಟರ್ ಶಾಕರ್ಸ್ ಕೀಸ್ ಎಲ್ಲ ಅಂತ ಇರುತ್ತೆ. ಮಾರ್ಕ್ ಪ್ರಾಕ್ಟೀಸ್ನ ಇದನ್ನ ಸತಿ ಅಟೆಂಡ್ ಮಾಡಿ, ಬಿಲ್ಡ್ ಸ್ಟಾಮಿನಾ ಅಂದರೆ ಬಿಲ್ಡ್ ಕಾನ್ಫಿಡೆನ್ಸ್ನ ಇದು ಮಾಡ್ಕೊಳ್ಳಿ. ಫೋಕಸ್ ಅಕ್ಯುರೇಸಿ. ನೀವು ಅಕ್ಯುರೇಸಿ ಅಂತಂದರೆ ನೀವು ಏನು ಕಾನ್ಫಿಡೆಂಟ್ ಇರುತ್ತೆ ಅದೇ ಅಕ್ಯುರೇಸಿ ಇರುತ್ತೆ. ನೀವು ಆದಷ್ಟು ಅಕ್ಯುರೇಸಿನ ನೀವು ಲೆವೆಲಲ್ಲಿ ರೀಚ್ ಮಾಡಿ. ಸ್ಟ್ರೆಂತ್ ಆ್ಯಂಡ್ ವೀಕ್. ನೀವು ಯಾವುದೋ ಸಬ್ಜೆಕ್ಟಲ್ಲಿ ವೀಕ್ ಆಗಿದ್ರೆ ಸೊ ಅದರಲ್ಲಿ ನೀವು ಸ್ಟ್ರೆಂತ್ ಮಾಡ್ಕೊಳ್ಳಿ, ಕಾನ್ಫಿಡೆನ್ಸ್ ತೊಗೊಳ್ಳಿ, ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ ಸಬ್ಜೆಕ್ಟಲ್ಲಿ. ನೋ ನ್ಯೂ ಟಾಪಿಕ್ಸ್. ಸೊ ಆದಷ್ಟು ಈ ಪೇಸಲ್ಲಿ ಇಲ್ಲಾಂದರೆ ಲಾಸ್ಟು 5 ಡೇಸಲ್ಲಿ 15 ಡೇಸ್ ಇದೆ, 10 ಡೇಸ್ ಬೇಕಾದ್ರೆ ಇನ್ನೊಂದ್ಸತಿ ನ್ಯೂ ಟಾಪಿಕ್ ರಿವೈಸ್ ಮಾಡ್ಕೊಳ್ಳಿ. ಬಟ್ ಲಾಸ್ಟ್ 5 ಡೇಸ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟು ರಿವಿಷನ್ ಮಾಡಿ. ಸೊ ಗೋಲ್ಡನ್ ರೂಲ್ಸ್ ಫಾರ್ VAO ಸಕ್ಸಸ್ ಏನಂತಂದ್ರೆ ಮೇನ್ ಥಿಂಗು ರಿವೈಸ್ ಮಾಡಿ. ಎವ್ರಿ ಟಾಪಿಕ್ನು ಎವ್ರಿ ಡೇ ರಿವೈಸ್ ಮಾಡ್ಕೊಂಡು ಬನ್ನಿ. ಕೇಸ್ 2 ಆದಷ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಕೇಸ್ 1ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡಿ. ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಬೋದು ಟೈಮ್ ವೇಸ್ಟ್ ಮಾಡ್ದೇ. ಏನು ನೀವು ಸ್ಟಾರ್ಟ್ ಇದೆ ಇನ್ ಕೇಸ್ ಸ್ಟಾರ್ಟ್ ಇದನ್ನಾರು ಫಾಲೋ ಮಾಡಿದರೆ ನಿಮಗೆ ಸ್ಟಾರ್ಟ್ ಏನೋ ಬೇರೆದು ಕನ್ವೀನಿಯೆಂಟ್ ಇತ್ತಂದರೆ ಸೊ ಅದಕ್ಕಾರು ಸ್ಟಾರ್ಟ್ ಮಾಡಿ. ಬಟ್ ರಿವೈಸ್ ಮಾಡಿ ಆದಷ್ಟು. ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಅದು ಮಾರ್ಕ್ ಕ್ವಶನ್ಸ್ ಏನಿದೆ ಅದನ್ನು ಆದಷ್ಟು ಮಾಡೋದ್ರಿಂದ ಖಂಡಿತ ನೀವು ಸಕ್ಸಸ್ ಆಯ್ತೀರ. ನೆವರ್ ಸ್ಕಿಪ್ ಮಾರ್ಕ್ ಟೆಸ್ಟರ್ಸ್ ಅನಾಲಿಸಿಸ್. ಏನಿದೆ ಅನಾಲಿಸಿಸ್ ಅದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಅನಾಲಿಸಿಸ್ ಮಾಡಿ ಮಾರ್ಕ್ ಟೆಸ್ಟು. ಪ್ರತಿಯೊಂದು ಮಾರ್ಕ್ ಟೆಸ್ಟ್ ಆದಮೇಲೆ 1 hour 2 hour ಅದನ್ನು ಅನಾಲಿಸಿಸ್ ಮಾಡಿ. ಆ ಸಬ್ಜೆಕ್ಟ್ ತೊಗೊಳ್ಳಿ, ಅದನ್ನು ಪಾಯಿಂಟ್ ಬರೀರಿ, ಇದೆ ಯಾವ ಥರ ಕೇಳಿದ್ರೆ ಅಂತ. ಸೊ ಅಕ್ಯುರೇಸಿ ಇಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಅಟೆಂಪ್ಟಿಂಗ್ ಎವ್ರಿ ಕ್ವಶನ್ಸ್. ನಿಮ್ಮ ಅಕ್ಯುರೇಸಿ ಲೆವೆಲ್, ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗಬೇಕು. ಸೊ ನೀವು ಇಷ್ಟು ಸಹ ನಾನು 100 ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿದ್ದೀನಿ ಅಂತಂದ್ರೆ ಅಲ್ಲ. ಸೊ 2 ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ ನಿಮ್ಮ ಅಲ್ಲಿ ಆದಷ್ಟು ಎಬೋವ್ 90 ಸ್ಕೋರ್ ಮಾಡ್ತಂದ್ರೆ ನಿಮ್ಮ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಇರುತ್ತೆ, ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇರುತ್ತೆ, ನಿಮ್ಗೆ ಅಕ್ಯುರೇಸಿ ಏನಿರುತ್ತೆ ಅಂತೀವಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಇದರಿಂದ ನೀವು VAO ಖಂಡಿತ ಸಕ್ಸಸ್ ಆಗ್ಬೋದು. ಸ್ಟೇ ಕನ್ಸಿಸ್ಟೆಂಟ್. ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ ಲೆವೆಲ್ಸ್ ಟು ಬಿಲ್ಡ್ಸ್ ರಿಸಲ್ಟ್. ಸೊ ಲಾಸ್ಟ್ ಪಾರ್ಟ್ ನಾನು ಸಕ್ಸಸ್ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟು. ರಿವಿಷನ್ ಮಾಡಬೇಕು, ಡೈಲಿ ರಿವಿಷನ್ ಮಾಡಲೇಬೇಕು. ಸೊ ಡೈಲಿ ಓದ್ತಾ ಇರ್ತಾರೆ, ಡೈಲಿ ರಿವಿಷನ್ ಮಾಡಿದ್ರಿಂದ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ನೀವು ಖಂಡಿತ ಸಕ್ಸಸ್ ಆಗ್ಬೋದು. ಸೊ ಈಗ ಫೇಸಸ್ ನೋಡಿದ್ರೆ ಫಸ್ಟ್ ಫೇಸಸ್ ಏನಂದರೆ ಸಿಲೆಬಸ್ ಕವರ್ ಮಾಡ್ತೀರಾ, ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ತೀರಾ, ಅದು 2 ಪೇಪರಿಂದ. ಸೊ ಸೆಕೆಂಡ್ ಫೇಸಲ್ಲಿ ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತೀರಾ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಅನಾಲಿಸಿಸ್ ಮಾಡಿದ್ರೆ ಎಕ್ಸಾಮ್ ಪ್ಯಾಟ್ರನ್ನ ಕ್ವಶನ್ಸ್ನ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಎಕ್ಸಾಮ್ ಐಡಿಯಾಗಳು ಸಿಗುತ್ತೆ. ಥರ್ಡ್ ಫೇಸಲ್ಲಿ ಏನು ಮಾಡ್ತೀರಾ ಅಂದರೆ ರಿವಿಷನ್ ಮಾಡ್ತೀರಾ, ರೀಕಾಲ್ ಮಾಡ್ತೀರಾ. ಸೊ ಯಾವ್ದಾದ್ರು ವೀಕ್ ಸಬ್ಜೆಕ್ಟ್ ಇತ್ತು ಅಂದರೆ ಇಂಪ್ರೂವ್ ಮಾಡ್ತೀರಾ, ಸ್ಟ್ರೆಂತ್ ಮಾಡ್ಕೋತೀರಾ. ಸೊ ಕನ್ಸಿಸ್ಟೆನ್ಸಿ, ಡೈಲಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಿಮ್ಗೆ ಖಂಡಿತ ಸಕ್ಸಸ್ ಕಾಣ್ತೀರಾ. 60 ಡೇಸಲ್ಲಿ ನೀವು ಖಂಡಿತ ಇಷ್ಟು ಸಿಲೆಬಸ್ ಏನೇ ನನ್ನ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸಾಮ್ ಪ್ರಿಪ್ರೇಷನ್ ಏನಿದೆ ಅದನ್ನು ಫಾಲೋ ಮಾಡ್ತಾನೆ ನೀವು ಖಂಡಿತ ಸಕ್ಸಸ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಮೇನ್ ಥಿಂಗ್ ನಾನು ಅದಾದರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫೈನಲ್ ಕನ್ಕ್ಲೂಷನ್ ಏನಂತಂದರೆ ವೆಲ್ ಪ್ಲಾನ್ 60 days ಪ್ರಿಪೇರ್ ಇಸ್ ಎನಫ್ ಟು ಸೆಕ್ಯೂರ್ ದ ಎಕ್ಸಲೆಂಟ್ VAO ರ್ಯಾಂಕ್ ಇಫ್ ಯು ಸ್ಟೇ ಡಿಸಿಪ್ಲಿನ್, ರಿವೈಸ್ ಕನ್ಸಿಸ್ಟೆಂಟ್ಲಿ. ಶಿಸ್ತು ಅಂತಾರಲ್ಲ, ಶಿಸ್ತು ಸಖತ್ತು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಬರೀ ಎಕ್ಸಾಮಿಗೆ ಒಂದಕ್ಕೆ ಅಲ್ಲ. ನನ್ನ ಸಜೆಷನ್ ಅನ್ನೋದು ಶಿಸ್ತು ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಹಂಗೆ ಕನ್ಸಿಸ್ಟೆನ್ಸಿ. ಸೊ ನಾನು ಇವತ್ತು ಓದಿದ್ದೀನಿ ನಾಳೆ ತಗೋತೀನಿ ಅಂತ ಆಗಲ್ಲ. ಸೊ ಇವತ್ತು ಓದು, ನಾಳೆನೂ ಓದು, ನಾಡಿದ್ದು ಓದು. ಸೊ ಈ ಥರ ಕನ್ಸಿಸ್ಟೆನ್ಸಿ, ಡೈಲಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಓದ್ತಾ ಇದ್ದರೆ ಖಂಡಿತ ಸಕ್ಸಸ್ ಆಯ್ತೀರಾ. ಸೊ ನಾನು 30 ದಿವಸ ಓದಿದ್ದೀನಿ, ಒಂದು 5 ದಿವಸ ಗ್ಯಾಪ್ ಕೊಡ್ತೀನಿ, ನಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂದರೆ ಅದು ಕನ್ಸಿಸ್ಟೆನ್ಸಿ ಇರಲ್ಲ. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಖಂಡಿತ ಸೆಕ್ಯೂರ್ ಮಾಡೋದು ನಿಮ್ದು ಏನಿದೆ ಗೋಲು, VAO ಗೋಲ್ ಅಚೀವ್ ಮಾಡೋದು, ಎಕ್ಸಾಮ್ ಕ್ರ್ಯಾಕ್ ಮಾಡೋದು, ಅದು ಫೇಲ್ಯೂರ್ ಆಗೋತ್ತರ, ವಿಫಲ ಆಯ್ತೀರ. ಸೊ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಕೋಟ್ ನೋಡೋದಾದ್ರೆ ಸ್ಟೇ ಕನ್ಸಿಸ್ಟೆಂಟ್, ರಿವೈಸ್ ರೆಗ್ಯುಲರ್ಲಿ ಆ್ಯಂಡ್ ಸಕ್ಸಸ್ ವಿಲ್ ಫಾಲೋ. ಸೊ ಕನ್ಸಿಸ್ಟೆನ್ಸಿ ಹೇಗಿದ್ದು ರಿವಿಷನ್ ಮಾಡ್ತಂದರೆ
ಅದೇನು ಸಕ್ಸಸ್ ಇರುತ್ತೆ, ಏನು ಎಕ್ಸಾಮ್ ಕ್ರ್ಯಾಕ್ ಮಾಡುತ್ತೆ ಅದು ನಿಮ್ಮನ್ನು ಫಾಲೋ ಮಾಡುತ್ತೆ ಹೊರತು ನೀವು ಅದನ್ನು ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಲಾಸ್ಟಲ್ಲಿ ಅದೇ ಸ್ಟೇ ಫೋಕಸ್, ಕ್ರ್ಯಾಕ್ ದಿ ಎಕ್ಸಾಮ್ ವಿತ್ ಕಾನ್ಫಿಡೆನ್ಸ್. ಸೊ ನಾನು ಲಾಸ್ಟಲ್ಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ 60 ಡೇಸ್ ಏನು ನನ್ನ ಸ್ಟ್ರಾಟಜಿ ನಿಮಗೆ ಹೇಳಿದ್ದೀನಿ, ಸೊ ಇದು ಆದಷ್ಟು ಡಿಸಿಪ್ಲಿನಿಂದ ಫಾಲೋ ಮಾಡಿ, ಆದಷ್ಟು ರಿವಿಷನ್ ಮಾಡಿ, ಮಾಕ್ ಟೆಸ್ಟ್ ತೊಗೊಂಡಿರೋದರ ಅಟೆಂಡ್ ಮಾಡಿರೋದ ಅನಾಲಿಸಿಸ್ ಮಾಡಿ, ಎಷ್ಟು ಮಾಕ್ ಟೆಸ್ಟ್ ತೊಗೊಂಡಿರೋ ಅಷ್ಟೂ ಅನಾಲಿಸಿಸ್ ಮಾಡಿ ಒಂದು ಬಿಡ್ದಂಗೆ, ಮತ್ತು ಡೈಲಿ ರಿವಿಷನ್ ಮಾಡಿ. ಎಸ್ಪೆಷಲ್ ಕರೆಂಟ್ ಅಫೇರ್ಸ್ ಸಖತ್ ಇಂಪಾರ್ಟೆಂಟ್ ನವ ಡೇಸು. ಜಾಸ್ತಿ ಕ್ವಶನ್ ಕರೆಂಟ್ ಅಫೇರ್ಸಿಂದ ಕೇಳ್ತವ್ರೆ. ಸೊ ಇದೊಂದು 60 ಡೇಸ್ VAO ಕ್ರ್ಯಾಕ್ ಮಾಡೋದು ಎಕ್ಸಾಮ್ ಸ್ಟ್ರಾಟಜಿ ಪ್ರಿಪರೇಷನ್ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದಷ್ಟು ಇವತ್ತಿಂದನೇ ಇದನ್ನು ಫಾಲೋ ಮಾಡಿ. ಇನ್ ಕೇಸ್ ನಿಮಗೆ ಟೈಮಿಂಗ್ಸ್ ಏನೋ ವೇರಿಯೇಷನ್ ಬೇಕು ಅಂತಂದರೆ, ಸೊ ಅದಕ್ಕೆ ನೀವು ಪ್ಲ್ಯಾನ್ ಮಾಡಿ ಅಕಾರ್ಡಿಂಗ್ ಟು ಯುವರ್ ವಿಶ್. ಸೊ ಒಟ್ಟಿನಲ್ಲಿ ಏನು ನಾನು ಲಾಸ್ಟ್ ಫೈನಲ್ ಸಜೆಷನ್ ಮಾಡೋದಂದರೆ, ನೀವು ಡಿಸಿಪ್ಲಿನಿಂದ, ಕನ್ಸಿಸ್ಟೆನ್ಸಿಯಿಂದ ರಿವಿಷನ್ ಕಂಟಿನ್ಯೂಸ್ ರೆಗ್ಯುಲರಿ ಪ್ರಾಪರ್ ಫಾಲೋ ಮಾಡ್ತಿದ್ದೀವಿ. 60 ದಿವಸ ಇರ್ಬೋದು, 58 ದಿವಸ ಇರ್ಬೋದು, ಒಂದು 62 ದಿವಸ ಇರ್ಬೋದು. ಸೊ ಖಂಡಿತ ಸಕ್ಸಸ್ಫುಲ್ ಫಾಲೋ ಯು. ನೀವು ಅದಕ್ಕೆ ಹೋಗ್ಬೇಕಂತ ಅವಶ್ಯಕತೆ ಇರಲ್ಲ, ಆ ಸಕ್ಸಸ್ ಅದನ್ನೇ ನಿಮಗೆ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ.